ನನಗೆ ನಾನು ಕೋಚಿಂಗ್ ಮಾಡ್ತಿದ್ದೆ ಅಂತಂದ್ರೆ ನಾನು ಕಲ್ಸ್ಕೊಡ್ತಾ ಇದ್ದೆ ಸರ್. ಕಲ್ಸ್ಕೊಡೋದು ಒಂದಾದ್ರೆ ಇನ್ನೂ ಚೆನ್ನಾಗಿ ಹೆಂಗ್ ಕಲ್ಸ್ಕೊಡೋದು ಅನ್ನೋದನ್ನು ಕಲಿಬೇಕು ಅಲ್ವಾ. ಕಲ್ಸ್ಕೊಡ್ತೀನಿ, ನಾನು ಮಾಡ್ತಿರೋದು ಸರಿ ಇದೆಯೋ ಇಲ್ಲೋ, ಇನ್ನೂ ಚೆನ್ನಾಗಿ ಹೆಂಗೆ ಹೇಳ್ಕೊಡ್ಬೇಕು, ಇನ್ನೂ ಚೆನ್ನಾಗಿ ಹೆಂಗೆ ಸ್ಟೂಡೆಂಟ್ಸ್ ಬೆಳೆಸಬೇಕು, ಅವ್ರಿಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ಸ್ ಹೆಂಗೆ ತರಿಸಬೇಕು ಅನ್ನೋದು ನನಗೆ ಕುತೂಹಲ ಆಯ್ತು. ನಾನು ಅದನ್ನ ಕಲ್ತಿಲ್ವಲ್ಲ ಇವತ್ತು, ಅದು ನಮ್ಗೇನು ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ. ಅದನ್ನ ನಾನೇ ಕಲಿತೀನಿ ಅಂತಂದ್ರೆ ಅದು ವರ್ಷಗಟ್ಟಲೆ ಹಿಡಿಯುತ್ತೆ. ಹಾಗಾಗಿ ಚೆನ್ನೈಯವರೊಬ್ರು ಸಿದ್ಧಾರ್ಥ ರಾಜಶೇಖರ್ ಅವರು ಅಂತಿದ್ದಾರೆ, ಅವ್ರದ್ದೊಂದು ಟ್ರೈನಿಂಗ್ ಆನ್ಲೈನ್ ಅಟೆಂಡ್ ಮಾಡಿದ್ದೆ. ಏನಿದೆ ಫೀಸ್ ಏನ್ ಲೆಕ್ಕಾಚಾರ? ಅವ್ರದ್ದು ಸರ್, ಅವ್ರದ್ದು ಡಿಫ್ರೆಂಟ್ ಲೆವೆಲ್ಸ್ ಇದೆ. ಅವ್ರದ್ದು ಹೈಯೆಸ್ಟ್ ಪ್ರೋಗ್ರಾಮ್ ಪ್ರೈಸ್ ಬಂದ್ಬಿಟ್ಟು ಸುಮಾರು 8 ಲಕ್ಷಕ್ಕಿಂತ ಜಾಸ್ತಿ. ಎಷ್ಟು, ಒಂದ್ ವರ್ಷನ? ಒಂದ್ ವರ್ಷಕ್ಕೆ 8 ಲಕ್ಷಕ್ಕಿಂತ ಜಾಸ್ತಿ. ಆ ಪ್ರೋಗ್ರಾಮ್ ನಾನು ಸೈನ್ ಅಪ್ ಆದೆ ಕಲಿಯಕ್ಕೆ. ಇವ್ರು ಹೆಂಗ್ ಕೋಚಿಂಗ್ ಮಾಡ್ತಾರೆ, ನೀವು ಇಷ್ಟೆಲ್ಲ ಕಲ್ತ್ರು ಮತ್ತೆ 8 ಲಕ್ಷ ಕೊಟ್ಟು ಕಲಿಯಕ್ ಹೋದ್ರಿ? ಮತ್ತೆ 8 ಲಕ್ಷ ಕೊಟ್ಟು ಕಲಿಯಕ್ ಹೋದೆ. ಕಲಿಯಕ್ ಹೋದೆ ಸರ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈಗ ನಮ್ಮ ಕಮ್ಯುನಿಟಿಲಿ 7,000 ಜನ ಇದ್ದಾರೆ. ಅವ್ರ ಕಮ್ಯುನಿಟಿಲಿ ಸುಮಾರು 20,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ಸರ್, 20,000 ಜನ ಅವ್ರು ಗೈಡ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಥಾಟ್ ಪ್ರೊಸೆಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಲ್ವಾ. ಅವ್ರ ಲೈಫಲ್ಲಿ ಕಲ್ತಿರೋ ಜಾಸ್ತಿ ಇರುತ್ತೆ. ಸೊ ಅವ್ರ ಹತ್ರ ಕಲ್ತಾಗ ನಾನು ಆ ಸಣ್ಣ ಮಿಸ್ಟೇಕ್ಸ್ ನಾನ್ ಮಾಡಲ್ಲ. ಕರೆಕ್ಟ್ ಅಲ್ವಾ. ಹಂಗಾಗಿ ಅವ್ರ ಹತ್ರ ಕಲಿಯಕ್ ಹೋದೆ. ಇಂಟರ್ನೆಟ್ ಲೈಫ್ ಸ್ಟೈಲ್ ಹಬ್ ಅಂತಾರೆ ಅವ್ರಿಗೆ. ಇದು ಬಿಟ್ಟು ಮತ್ತೆ ಇನ್ನೊಬ್ರು ಮಾಸ್ಟರ್ ಕೋಚ್ ಸತ್ಯ ಅವರು ಅಂತಾರೆ, ನಮ್ಮ ಕರ್ನಾಟಕದವರು. ಅವರು ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅವ್ರ ಹತ್ರ ನಾನು ಸುಮಾರು 2016ರಿಂದ ಕಲಿಯಕ್ ಶುರು ಮಾಡಿದೆ. ಅವರು ನಂಗೆ ಬಹಳ ಮೋಟಿವೇಟ್ ಮಾಡೋರು. ಇನ್ಫ್ಯಾಕ್ಟ್ ಫಸ್ಟ್ ನಂದು ಒಂದು ಫಿಸಿಕಲ್ ಇವೆಂಟ್ ಆದಾಗ ಅವರೇ ಹೇಳಿದ್ರು ಮಾಡಿ ನೀವು ಅಂತ ಅಂದ್ಬಿಟ್ಟು. ಸೊ ಅವಾಗ ಒಂದು 17 ಜನ ಅಟೆಂಡ್ ಆಗಿದ್ರು ಆ ಸೆಷನ್ಗೆ. ಅಲ್ಲಿಂದ ಶುರು ಆಗಿದ್ದು ನನ್ನ ಕಲಿಯಕ್ ಜರ್ನಿ. ಮೊದಲು ನಾನು ದುಡ್ಡು ಇನ್ವೆಸ್ಟ್ ಮಾಡ್ತಿರಲ್ಲ ಸರ್ ಕಲಿಯಕ್ಕೆ. ಒಂದು ಮಾತು ಕೇಳಿದ್ರು ನನಗೆ, ನಾನು ಐಟಿಲಿ ಇದೆ, ಒಂದು ಮಾತು ಕೇಳಿದ್ರು, ಎಷ್ಟು ಕೊಡ್ತೀರಾ ನೀವು ಮಗಳಿಗೆ ಸ್ಕೂಲ್ಗೆ ವರ್ಷಕ್ಕೆ ಅಂತಂದ್ರೆ ಫೀಸು? ಸರ್ 1 ಲಕ್ಷ ಅಂತಂದೆ. ನೆಕ್ಸ್ಟ್ ಪ್ರಶ್ನೆ ಯಾವುದು, ನಿಮ್ಮ ಸೆಲ್ಫ್ ಲರ್ನಿಂಗ್ಗೆ ಎಷ್ಟು ಖರ್ಚು ಮಾಡ್ತೀರಾ? ತಲೆ ಮೇಲೆ ರಪ್ಪ ಅಂತ ಹೊಡೆದಂಗಿತ್ತು ಅಲ್ವಾ. ಹೌದಲ್ವಾ. ಮಕ್ಕಳಿಗೆ ನಾವು 1 ಲಕ್ಷ ರೂಪಾಯಿ ಖರ್ಚು ಮಾಡಕ್ ರೆಡಿ ಇದೀವಿ, ನಮಗ್ ನಾವು ಬೇಕಾಗಿರೋದನ್ನ ಕಲಿಯಕ್ಕೆ ಯಾಕೆ ಇನ್ವೆಸ್ಟ್ ಮಾಡಲ್ಲ ಸರ್? ಅದೊಂದು ಟ್ರಿಗರ್ ಪಾಯಿಂಟ್ ಕಲಿಯಕ್ ಶುರು ಮಾಡಿದ್ದು. ಎರಡನೇದು ನಮ್ಮ ತಂದೆಯವ್ರ ಎಕ್ಸಾಂಪಲ್. ಅದ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದು ಶುರುವಾಗಿದ್ದು ಹಿಂಗೆ. ಇಲ್ಲಿವರೆಗೂ ಒಂದು 3-4 ವರ್ಷದಲ್ಲಿ ಏನಿಲ್ಲ ಅಂತಂದ್ರೆ ಸುಮಾರು 25ರಿಂದ 30 ಲಕ್ಷ ಬರೀ ಕಲಿಯಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ನಾನು. ನೀವು ಕಲಿಯಕ್ಕೆ ಅಂತಾನೆ 30 ಲಕ್ಷ ಖರ್ಚು ಮಾಡಿದ್ವಿ. 25ರಿಂದ 30 ಲಕ್ಷ ಕಲಿಯಕ್ಕೆ ಇನ್ವೆಸ್ಟ್ ಮಾಡಿದ್ವಿ.